ನಮಸ್ಕಾರ ಸ್ನೇಹಿತರೆ. ಪ್ರಪಂಚದಲ್ಲಿ ಅದೆಷ್ಟೋ ಕಾರು ಕಂಪನಿಗಳಿವೆ. ಫೆರಾರಿ, ಲ್ಯಾಂಬೋರ್ಗಿನಿಯಂತಹ ಕಾರುಗಳು ತಮ್ಮ ವೇಗಕ್ಕಾಗಿ ಹೆಸರುವಾಸಿಯಾದರೆ, ಟೊಯೋಟಾ ತನ್ನ ಬಾಳಿಕೆಗೆ ಹೆಸರುವಾಸಿಯಾಗಿದೆ. ಆದರೆ ರೋಲ್ಸ್ ರಾಯ್ಸ್ ಮಾತ್ರ ಪರಿಪೂರ್ಣತೆ ಮತ್ತು ಐಷಾರಾಮಿಯ ಅಂತಿಮ ಸಂಕೇತವಾಗಿ ನಿಂತಿದೆ. ಇದರ ಬೆಲೆ ಕೋಟಿಗಳಿಂದಲೇ ಶುರುವಾಗುತ್ತದೆ. ಆದರೆ ಜನರು ಕೇವಲ ಒಂದು ಕಾರಿಗೆ ಅಷ್ಟೊಂದು ಹಣವನ್ನು ಏಕೆ ನೀಡುತ್ತಾರೆ? ಇದರ ಇಂಜಿನಿಯರಿಂಗ್ನಲ್ಲಿ ಅಂತಹದ್ದೇನಿದೆ? ರೋಲ್ಸ್ ರಾಯ್ಸ್ ಫ್ಯಾಕ್ಟರಿಯ ಒಳಗೆ ಮನುಷ್ಯರಿಗಿಂತ ಹೆಚ್ಚಾಗಿ ಕಲೆ ಮತ್ತು ಕುಶಲತೆ ಹೇಗೆ ಕೆಲಸ ಮಾಡುತ್ತದೆ? ಈ ವಿಡಿಯೋದಲ್ಲಿ ನಾವು ಕೇವಲ ಕಾರಿನ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಒಂದು ಬ್ರ್ಯಾಂಡ್ ಮನುಷ್ಯನ ಪ್ರತಿಷ್ಠೆಯ ಸಂಕೇತವಾಗಿ ಹೇಗೆ ಬೆಳೆಯುತ್ತದೆ ಎಂಬ ಬಿಸಿನೆಸ್ ಸೈಕಾಲಜಿಯನ್ನು ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ವಿಡಿಯೋ ಶುರು ಮಾಡೋ ಬದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ರೋಲ್ಸ್ ರಾಯ್ಸ್ನ ಕತೆ ಶುರುವಾಗೋದು 1904ರಲ್ಲಿ. ಇದೊಂದು ಇಬ್ಬರ ಸಂಪೂರ್ಣ ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಗಳ ರೋಚಕ ಸಂಗಮ. ಹೆನ್ರಿ ರಾಯ್ಸ್, ಈತ ಅತ್ಯಂತ ಬಡ ಕುಟುಂಬದಿಂದ ಬಂದವನು. 9ನೇ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡು ನ್ಯೂಸ್ ಪೇಪರ್ ಮಾರಿ ಟೆಲಿಗ್ರಾಫ್ ಬಾಯ್ ಆಗಿ ಕೆಲಸ ಮಾಡುತ್ತಾ ಸ್ವಂತ ಪರಿಶ್ರಮದಿಂದ ಇಂಜಿನಿಯರ್ ಆದವನು. 1900ರ ದಶಕದಲ್ಲಿ ಕಾರುಗಳು ಎಂದರೆ ವಿಪರೀತ ಶಬ್ದ ಮಾಡುವ, ಹೊಗೆ ಉಗುಳುವ ಮತ್ತು ಆಗಾಗ ಕೆಟ್ಟು ಹೋಗುವ ಡಬ್ಬಗಳಾಗಿದ್ದವು. ಇದನ್ನು ನೋಡಿ ರಾಯ್ಸ್ ತಾನೇ ಸ್ವತಃ ಒಂದು ಅತ್ಯುತ್ತಮವಾದ, ಶಬ್ದವಿಲ್ಲದ ಮತ್ತು ಸುಗಮವಾಗಿ ಚಲಿಸುವ ಕಾರನ್ನು ನಿರ್ಮಿಸಲು ನಿರ್ಧರಿಸಿದ. ಆತ ತನ್ನದೇ ಆದ ಒಂದು ಕಾರನ್ನು ಸೃಷ್ಟಿಸಿದನು. ಚಾರ್ಲ್ಸ್ ರೋಲ್ಸ್ ಲಂಡನ್ನ ಅತ್ಯಂತ ಶ್ರೀಮಂತ ಮತ್ತು ಪ್ರತಿಷ್ಠಿತ ಕುಟುಂಬದ ವ್ಯಕ್ತಿಯಾಗಿದ್ದ ರೋಲ್ಸ್, ಆತನಿಗೆ ಕಾರುಗಳು ಮತ್ತು ವಿಮಾನಗಳೆಂದರೆ ವಿಪರೀತ ಹುಚ್ಚು. ಲಂಡನ್ನಲ್ಲಿ ಈತ ಕಾರು ಮಾರಾಟದ ಶೋರೂಮ್ ಇಟ್ಟುಕೊಂಡಿದ್ದ. ಆದರೆ ಅವನಿಗೆ ಯಾವ ಕಾರು ತೃಪ್ತಿ ನೀಡಿರಲಿಲ್ಲ. ಪ್ರಪಂಚದ ಅತ್ಯುತ್ತಮ ಕಾರು ಮಾರಾಟ ಮಾಡಬೇಕು ಎಂಬುದು ಅವನ ಕನಸಾಗಿತ್ತು. ಮೇ 4, 1904ರಂದು ಮ್ಯಾಂಚೆಸ್ಟರ್ನ ಮಿಡ್ಲ್ಯಾಂಡ್ ಹೋಟೆಲ್ನಲ್ಲಿ ಇಬ್ಬರ ಐತಿಹಾಸಿಕ ಭೇಟಿಯಾಯಿತು. ಚಾರ್ಲ್ಸ್ ರೋಲ್ಸ್ ಹೆನ್ರಿ ರಾಯ್ಸ್ ನಿರ್ಮಿಸಿದ ಕಾರನ್ನು ಓಡಿಸಿದ ತಕ್ಷಣ ಆಶ್ಚರ್ಯಚಕಿತನಾದ. ಅಷ್ಟೊಂದು ಸ್ಮೂತ್ ಆದ ಕಾರನ್ನು ಆತ ತನ್ನ ಜೀವನದಲ್ಲಿ ನೋಡಿರಲಿಲ್ಲ. ತಕ್ಷಣವೇ ಇವರಿಬ್ಬರು ಒಪ್ಪಂದ ಮಾಡಿಕೊಂಡರು. ರಾಯ್ಸ್ ಕಾರುಗಳನ್ನು ತಯಾರಿಸುವುದು ಮತ್ತು ರೋಲ್ಸ್ ಅದನ್ನು ಮಾರಾಟ ಮಾಡುವುದು. ಇಬ್ಬರ ಹೆಸರನ್ನು ಸೇರಿಸಿ ರೋಲ್ಸ್ ರಾಯ್ಸ್ ಎಂದು ನಾಮಕರಣ ಮಾಡಲಾಯಿತು. ಅಸ್ತಿತ್ವದಲ್ಲಿರುವುದು ಅತ್ಯುತ್ತಮವಾದದ್ದನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಇನ್ನಷ್ಟು ಉತ್ತಮಗೊಳಿಸಿ. ಒಂದು ವೇಳೆ ಅದು ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ ನೀವೇ ಅದನ್ನು ಸೃಷ್ಟಿಸಿ. ಇದು ಹೆನ್ರಿ ರಾಯ್ಸ್ ಅವರ ಮೂಲ ತಂತ್ರವಾಗಿದ್ದು ಮತ್ತು ಇಂದಿಗೂ ಕಂಪನಿಯ ತತ್ವವಾಗಿದೆ. ರೋಲ್ಸ್ ರಾಯ್ಸ್ ಕೇವಲ ದುಬಾರಿ ಅಲ್ಲ. ಅದು ಏಕೆ ದುಬಾರಿ ಎಂಬುದು ಸ್ಪಷ್ಟವಾಗಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಕಾರಣಗಳಿವೆ. ಸಾಮಾನ್ಯವಾಗಿ ದೊಡ್ಡ ಇಂಜಿನ್ಗಳು ಹೆಚ್ಚು ಶಬ್ದ ಮತ್ತು ನಡುಕವನ್ನು ಉಂಟುಮಾಡುತ್ತವೆ. ಆದರೆ ರೋಲ್ಸ್ ರಾಯ್ಸ್ನ 6.75 ಲೀಟರ್ V12 ಇಂಜಿನ್ ಜಗತ್ತಿನ ಅತ್ಯಂತ ಸ್ಮೂತ್ ಇಂಜಿನ್ ಆಗಿದೆ. ಇದರ ಪರಿಪೂರ್ಣತೆಯನ್ನು ಪರೀಕ್ಷಿಸಲು ಇಂಜಿನಿಯರ್ಗಳು ಒಂದು ವಿಶಿಷ್ಟ ಪರೀಕ್ಷೆಯನ್ನು ಮಾಡುತ್ತಾರೆ. ಇಂಜಿನ್ ಸ್ಟಾರ್ಟ್ ಮಾಡುವಾಗ ಕಾರಿನ ಮೇಲ್ಭಾಗದಲ್ಲಿ ಒಂದು ನಾಣ್ಯವನ್ನು ನಿಲ್ಲಿಸುತ್ತಾರೆ. ಇಂಜಿನ್ ಎಷ್ಟೇ ವೇಗವಾಗಿ ಓಡುತ್ತಿದ್ದರೂ ಆ ನಾಣ್ಯ ಅಲುಗಾಡಿ ಕೆಳಗೆ ಬೀಳುವುದಿಲ್ಲ. ಇದು ಅದರ ಜೀರೋ ವೈಬ್ರೇಷನ್ ತಂತ್ರಜ್ಞಾನಕ್ಕೆ ಸಾಕ್ಷಿ. ನಿಮಗೆ ಹೊರಗಿನಿಂದ ಶಬ್ದ ಕೇಳಬಾರದು ಎಂದು ರೋಲ್ಸ್ ರಾಯ್ಸ್ನ ಕಾರಿನ ಒಳಗೆ ಬರೋಬ್ಬರಿ 130 ಕಿಲೋಗ್ರಾಂನಷ್ಟು ಸೌಂಡ್ ಪ್ರೂಫಿಂಗ್ ವಸ್ತುಗಳನ್ನು ಬಳಸಲಾಗಿದೆ. ಕಾರಿನ ಟೈರ್ಗಳ ಒಳಗೆ ವಿಶೇಷವಾದ ಫೋಮ್ ಅನ್ನು ತುಂಬಲಾಗುತ್ತದೆ. ಇದರಿಂದ ಟೈರ್ ಮತ್ತು ರಸ್ತೆಯ ಘರ್ಷಣೆಯ ಶಬ್ದವು 9% ಕಡಿಮೆಯಾಗುತ್ತದೆ. ಒಮ್ಮೆ ಹೊಸ ಫ್ಯಾಂಟಮ್ ಕಾರನ್ನು ಪರೀಕ್ಷಿಸುವಾಗ ಕಾರಿನ ಒಳಗೆ ಎಷ್ಟು ನಿಶ್ಶಬ್ದವಿತ್ತು ಎಂದರೆ ಡ್ರೈವರ್ಗೆ ವಾಕರಿಕೆ ಬಂದಂತಾಯಿತು. ನಂತರ ಇಂಜಿನಿಯರ್ಗಳು ಕೃತಕವಾಗಿ ಸ್ವಲ್ಪ ಶಬ್ದವನ್ನು ಸೇರಿಸಬೇಕಾಯಿತು. ರೋಲ್ಸ್ ರಾಯ್ಸ್ ಕಾರಿನಲ್ಲಿ ಪ್ರಯಾಣಿಸುವುದನ್ನು ಮ್ಯಾಜಿಕ್ ಕಾರ್ಪೆಟ್ ರೈಡ್ ಎಂದು ಕರೆಯುತ್ತಾರೆ. ನೀವು ಎಂತಹ ಹಳ್ಳ ದಿಣ್ಣೆಗಳಿರುವ ರಸ್ತೆಗಳಲ್ಲಿ ಹೋದರೂ ಕಾರಿನೊಳಗೆ ನಿಮಗೆ ಒಂದು ಸಣ್ಣ ಕುಲುಕಾಟವೂ ಅನುಭವವಾಗುವುದಿಲ್ಲ. ಇದರ ರಹಸ್ಯ ಇದರಲ್ಲಿರುವ ಫ್ಲಾಗ್ ಬೇರರ್ ಸಿಸ್ಟಮ್. ಕಾರಿನ ಮುಂಭಾಗದಲ್ಲಿರುವ ಕ್ಯಾಮೆರಾಗಳು ನಿರಂತರವಾಗಿ ಮುಂದಿನ ರಸ್ತೆಯನ್ನು ಸ್ಕ್ಯಾನ್ ಮಾಡುತ್ತದೆ. ರಸ್ತೆಯಲ್ಲಿ ಹಳ್ಳ ಅಥವಾ ಉಪ್ಪು ಇದ್ದರೆ ಅದು ಕಾರಿನ ಚಕ್ರ ತಲುಪುವ ಮೊದಲೇ ಕಾರಿನ ಸಸ್ಪೆನ್ಷನ್ ಸಿಸ್ಟಮ್ಗೆ ಸಂದೇಶ ಹೋಗುತ್ತದೆ. ಸೆಕೆಂಡ್ನ 1001ನೇ ಭಾಗದಲ್ಲಿ ಸಸ್ಪೆನ್ಷನ್ ತಾನಾಗಿಯೇ ಅಡ್ಜಸ್ಟ್ ಆಗಿ ಕಾರು ಯಾವುದೇ ಕುಲುಕಾಟವಿಲ್ಲದೆ ತೇಲುವಂತೆ ಮಾಡುತ್ತದೆ. ರೋಲ್ಸ್ ರಾಯ್ಸ್ ಕಾರು ನೀವು ಕೇವಲ ಶೋರೂಮ್ಗೆ ಹೋಗಿ ಖರೀದಿಸುವುದಿಲ್ಲ, ನೀವು ಕಾರನ್ನು ಕಮಿಷನ್ ಮಾಡುತ್ತೀರಿ. ಅಂದರೆ ನಿಮ್ಮ ಕನಸಿಗೆ ತಕ್ಕಂತೆ ಕಾರನ್ನು ಮೊದಲಿನಿಂದ ನಿರ್ಮಿಸಲಾಗುತ್ತದೆ. ಇದನ್ನು ಬಿಸ್ಪೋಕ್ ಎಂದು ಕರೆಯುತ್ತಾರೆ. ನೀವು ನಿಮ್ಮ ಕಾರಿಗೆ ಯಾವ ಬಣ್ಣ ಬೇಕಾದರೂ ಆಯ್ಕೆ ಮಾಡಬಹುದು. ಅವರ ಬಳಿ 44,000ಕ್ಕೂ ಅಧಿಕ ಬಣ್ಣಗಳಿವೆ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿರುವ ನಾಯಿಯ ಕೂದಲಿನ ಬಣ್ಣದ ಕಾರು ಬೇಕು ಎಂದರೂ ಅವರು ಆ ಕೂದಲಿನ ಸ್ಯಾಂಪಲ್ ತೆಗೆದುಕೊಂಡು ಲ್ಯಾಬ್ನಲ್ಲಿ ಎಕ್ಸಾಕ್ಟ್ ಅದೇ ಬಣ್ಣವನ್ನು ಸೃಷ್ಟಿಸಿ ಕಾರಿಗೆ ಪೇಂಟ್ ಮಾಡುತ್ತಾರೆ. ಕಾರಿನ ಪೇಂಟ್ ಅನ್ನು 5ರಿಂದ 7 ಲೇಯರ್ಗಳಲ್ಲಿ ಮಾಡಲಾಗುತ್ತದೆ. ಪ್ರತಿ ರೋಲ್ಸ್ ರಾಯ್ಸ್ನ ಕಾರಿನ ಬದಿಯಲ್ಲಿ ಒಂದು ಉದ್ದನೆಯ ನೇರವಾದ ಗೆರೆ ಇರುತ್ತದೆ. ಇದನ್ನು ಯಾವುದೇ ರೋಬೋಟ್ ಅಥವಾ ಯಂತ್ರದಿಂದ ಎಳೆಯುವುದಿಲ್ಲ. ಬರೋಬ್ಬರಿ 20 ವರ್ಷಗಳಿಂದ ಮಾರ್ಕ್ ಕೋರ್ ಎಂಬ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಕೈಯಿಂದಲೇ ಈ ಗೆರೆಯನ್ನು ಬಿಡಿಸುತ್ತಿದ್ದಾನೆ. ಆತ ಬಳಸುವ ಬ್ರಷ್ ಅನ್ನು ಅಳಿಲಿನ ಕೂದಲಿನಿಂದ ಮಾಡಲಾಗಿದೆ. 6 ಮೀಟರ್ ಉದ್ದದ ಕಾರಿನ ಮೇಲೆ ಒಂದೇ 1 mm ಕೂಡ ಅಲುಗಾಡದಂತೆಯೇ ಆತ ಕೈಯಿಂದಲೇ ಪೇಂಟ್ ಮಾಡುತ್ತಾನೆ. ಒಂದು ವೇಳೆ ಸಣ್ಣ ತಪ್ಪು ಮಾಡಿದರೂ ಇಡೀ ಕಾರಿಗೆ ಮತ್ತೆ ಪೇಂಟ್ ಮಾಡಬೇಕಾಗುತ್ತದೆ. ಕಾರಿನ ಒಳಗೆ ಕುಳಿತು ಮೇಲ್ಛಾವಣಿಯನ್ನು ನೋಡಿದರೆ ನಿಮಗೆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತದೆ. ಇದನ್ನು 1340 ಆಪ್ಟಿಕಲ್ ಫೈಬರ್ ಲೈಟ್ಗಳನ್ನು ಬಳಸಿ ಕೈಯಿಂದಲೇ ವಿನ್ಯಾಸಗೊಳಿಸಲಾಗುತ್ತದೆ.
ರೋಲ್ ರಾಯ್ಸ್ನ ಕಾರಿನ ಮುಂಭಾಗದಲ್ಲಿ ಒಂದು ಬೆಳ್ಳಿಯ ಬೊಂಬೆ ಇರುತ್ತದೆ. ಅದನ್ನೇ ಸ್ಪಿರಿಟ್ ಆಫ್ ಎಕ್ಸ್ಟಸಿ ಎಂದು ಕರೆಯುತ್ತಾರೆ. ರೆಕ್ಕೆಗಳನ್ನು ಬಾಚಿ ಮುಂದಕ್ಕೆ ಬಾಗಿರುವ ಮಹಿಳೆಯ ವಿನ್ಯಾಸವಿದು. 1911ರಲ್ಲಿ ಇದನ್ನು ಮೊದಲ ಬಾರಿಗೆ ಅಳವಡಿಸಲಾಯಿತು. ಇಂದು ಈ ಬೊಂಬೆಯ ಬೆಲೆ ಲಕ್ಷಾಂತರ ರೂಪಾಯಿಗಳಿರುತ್ತದೆ. ಯಾರಾದರೂ ರಸ್ತೆಯಲ್ಲಿ ನಿಂತಿರುವ ಕಾರಿನಲ್ಲಿ ಈ ಬೊಂಬೆಯನ್ನು ಕದಿಯಲು ಸ್ವಲ್ಪ ಎಳೆದರೆ ಸಾಕು, ಕಾರಿನೊಳಗೆ ಇರುವ ಸೆನ್ಸರ್ಗಳು ತಕ್ಷಣವೇ ಆಕ್ಟಿವೇಟ್ ಆಗಿ ಕೇವಲ 1 ಸೆಕೆಂಡ್ನ ಒಳಗಾಗಿ ಆ ಬೊಂಬೆ ಕಾರಿನ ಬಾನೆಟ್ ಒಳಗೆ ಹೋಗಿ ಮುಚ್ಚಿಕೊಳ್ಳುತ್ತದೆ. ರೋಲ್ ರಾಯ್ಸ್ನ ಉದ್ದೇಶಪೂರ್ವಕವಾಗಿ ಕಡಿಮೆ ಕಾರುಗಳನ್ನು ಉತ್ಪಾದಿಸುತ್ತದೆ. ಫೆರಾರಿ ವರ್ಷಕ್ಕೆ 10,000 ಕಾರುಗಳನ್ನು ಮಾರಿದರೆ ರೋಲ್ ರಾಯ್ಸ್ ಕೇವಲ 4,000 ರಿಂದ 5,000 ಕಾರುಗಳನ್ನು ಮಾತ್ರ ತಯಾರಿಸುತ್ತದೆ. ಇದು ಶ್ರೀಮಂತರಲ್ಲಿ ಒಂದು ಕೃತಕ ಕೊರತೆ ಮತ್ತು ಎಕ್ಸ್ಕ್ಲೂಸಿವಿಟಿಯನ್ನು ಸೃಷ್ಟಿಸುತ್ತದೆ. ದುಡ್ಡಿದ್ದರೆ ಮಾತ್ರ ಸಾಲದು, ಯೋಗ್ಯತೆಯೂ ಬೇಕಾ ಎಂಬ ಮಾನವನ ಅಹಂಕಾರದ ಮೇಲೆ ಮತ್ತು ಪ್ರತಿಷ್ಠೆಯ ಮನೋವಿಜ್ಞಾನದ ಮೇಲೆ ಈ ವ್ಯಾಪಾರ ನಿಂತಿದೆ. ಆಸಕ್ತಿದಾಯಕ ವಿಷಯವೆಂದರೆ ರೋಲ್ ರಾಯ್ಸ್ ಡಿಕ್ಷನರಿಯಲ್ಲಿ ಬ್ರೇಕ್ ಡೌನ್ ಎಂಬ ಪದವೇ ಇಲ್ಲ. ಒಂದು ವೇಳೆ ಆ ಕಾರು ರಸ್ತೆಯಲ್ಲಿ ನಿಂತು ಹೋದರೆ ಅದು ಅವರನ್ನು ಫೇಲ್ಡ್ ಟು ಪ್ರೊಸೆಸ್ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ರೋಲ್ ರಾಯ್ಸ್ ಅನ್ನು ವಿಶೇಷವಾಗಿ ನಮಗೆ ಅರ್ಥವಾಗಲು ಒಂದು ದೊಡ್ಡ ಸತ್ಯವೆಂದರೆ ಇದು ಕೇವಲ ಒಂದು ಆಟೋಮೊಬೈಲ್ ಕಂಪನಿಯಲ್ಲ, ಇದು ಕಲಾಕೃತಿ. ಒಂದು ಸಾಮಾನ್ಯ ಕಾರನ್ನು ಫ್ಯಾಕ್ಟರಿಯಲ್ಲಿ ರೋಬೋಟ್ಗಳು ಕೆಲವು ಗಂಟೆಗಳಲ್ಲಿ ಜೋಡಿಸಿ ಮುಗಿಸುತ್ತದೆ. ಆದರೆ ಒಂದು ರೋಲ್ ರಾಯ್ಸ್ ಕಾರನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಲು ಕನಿಷ್ಠ 6 ತಿಂಗಳುಗಳಿಂದ ವರ್ಷ ಬೇಕಾಗುತ್ತದೆ. ಮನುಷ್ಯನ ಕೈಚಳಕ, ಅತ್ಯುನ್ನತ ಗುಣಮಟ್ಟದ ಕಚ್ಚಾ ವಸ್ತುಗಳು ಮತ್ತು ಜೀರೋ ಕಾಂಪ್ರಮೈಸ್ ನೀತಿಯೇ ಈ ಕಂಪನಿಯನ್ನು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಜಗತ್ತಿನ ನಂಬರ್ 1 ಐಷಾರಾಮಿ ಬ್ರ್ಯಾಂಡ್ ಆಗಿ ಉಳಿಸಿದೆ. ರೋಲ್ ರಾಯ್ಸ್ ಕಾರಿನ ಹಿಂದಿರುವ ಈ ಬೆರಗುಗೊಳಿಸುವ ವಿಜ್ಞಾನ ಮತ್ತು ಬಿಸಿನೆಸ್ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಬಿಸಿನೆಸ್ ಸ್ಟ್ರಾಟಜಿ, ಇತಿಹಾಸ ಮತ್ತು ರೋಚಕ ವಿಷಯಗಳ ಆಳವಾದ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.